ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಇಟ್ಸ್ ಜಸ್ಟ್ ಅ ಡೇ ಇನ್ ಮೈ ಲೈಫ್. ಒಂದು ರ್ಯಾಂಡಮ್ ಡೇ. ಬೆಳಗ್ಗೆನೇ ಮಳೆ ಬರ್ತಾ ಇತ್ತು. ಆಲ್ಮೋಸ್ಟ್ 1 ವೀಕಿಂದನೂ ನಾನು ಜಿಮ್ಗೆ ಹೋಗಿರಲಿಲ್ಲ. ಸೊ ಬೆಳಗ್ಗೆ ಎದ್ದು ಹೋಗೋಣ ಅಂತ ಅಂದ್ಕೊಂಡು ಮಲ್ಕೊಂಡಿದ್ದೆ. ಈ ಮಳೆಯಿಂದ ಅದು ಫ್ಲಾಪ್ ಆಯಿತು. ಟೈಮ್ ಆಯಿತು, ಬರಲ್ವಾ ಜಿಮ್ಗೆ? ರಾತ್ರಿ ಬರ್ತೀನಿ ಅಂದಲ್ಲ. ಇನ್ನೇನು ಹೆಂಗಿದ್ರು ಜಿಮ್ ಫ್ಲಾಪ್ ಆಯಿತು. ನಾನು ಒಬ್ಬಳೇ ಎತ್ತಿದ್ದೆ. ಆಬ್ವಿಯಸ್ಲಿ ಮಾನ್ಯನ ಎಬ್ಸ್ಬೇಕಲ್ವಾ, ಇಟ್ಸ್ ಮ್ಯಾಂಡೇಟ್ರಿ. ಹಂಗಾಗಿ ಅವಳಿಗೂ ಸ್ವಲ್ಪ ಟಾರ್ಚರ್ ಕೊಟ್ಟು ಸಕ್ಸಸ್ಫುಲಿ ಅವಳನ್ನ ಎಬ್ಸಿದೆ. ಆದರೆ ಅಕ್ಕ ಅವರು ನನಗಿಂತ ಬಲೆ ಕಿಲಾಡಿ ಇದ್ದಾಳೆ. ಅವಳ ರೂಮಿಂದ ಎದ್ದು ಬಂದು ನನ್ನ ರೂಮಲ್ಲಿ ಮಲ್ಕೊಂಡಿದ್ಲು. ಎದ್ದು ಬಂದು ಇಲ್ಲಿ ಮಲ್ಕೊಂಡಿದ್ಯಾ? ಅಮ್ಮಂಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಹೆಂಗಿದ್ರು ಲೇಟ್ ಆಗಿತ್ತಲ್ಲ ಅಂತ ಹೇಳಿ ಹಾಗೆ ಹೊರಗಡೆಯಿಂದನೇ ತಿಂಡಿ ತರೋಣ ಅಂತ ಹೇಳಿ ಹೋಟೆಲ್ ಹತ್ರ ಬಂದೆ. ಹೋಟೆಲಿಗೆ ಬಂದು ತಿಂಡಿ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಇಲ್ಲಿಂದ ಹೊರಟೆ. ಹಾನೆಸ್ಟ್ಲಿ ಫಾರ್ ಸಮ್ ರೀಸನ್ ನಂಗೆ ಗೊತ್ತಿಲ್ಲ ಯಾಕೆ ಅಂತ, ಬಟ್ ರೈನಿ ಮಾರ್ನಿಂಗ್ಸ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಏನೋ ಎಷ್ಟೊಂದು ನೆನಪುಗಳು, ಲೈಕ್ ನಾವು ಸ್ಕೂಲ್ಗೆ ಹೋಗ್ತಿದ್ದಾಗ, ಕಾಲೇಜ್ಗೆ ಹೋಗ್ತಿದ್ದಾಗ ಎಲ್ಲದೂ ಒಂಥರ ಸಡನ್ ರಶ್ ಆಫ್ ಮೆಮೊರೀಸ್ ಬರುತ್ತೆ. ಸೊ ಇಟ್ ಫೀಲ್ ಸೋ ಗುಡ್. ಸೊ ಐ ಲವ್ ರೈನಿ ಮಾರ್ನಿಂಗ್ಸ್, ಆಯಿತಾ. ಸೊ ಅಲ್ಲಿಂದ ಮನೆಗೆ ಬಂದಮೇಲೆ ಮಾನ್ಯ ವಿಡಿಯೋ ಶೂಟ್ ಮಾಡೋದಕ್ಕೆ ಹಿಂಸೆ ಕೊಡ್ತಾ ಇದ್ಲು. ಅದಾದಮೇಲೆ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಅನ್ಕೊತಾ ಇದ್ವು. ಅದಕ್ಕೆ ರೆಡಿ ಆಗೋಣ ಅಂತ ಬಂದಾಗ ನೋಡಿದೆ ಡಾರ್ಕ್ ಸ್ಪಾಟ್ಸ್ ಎಲ್ಲ ತುಂಬ ಎವಿಡೆಂಟಾಗಿ ಕಾಣಿಸ್ತಾ ಇತ್ತು. ಈ ಆಕ್ನಿ ಸ್ಕಾರ್ಸ್ ಆ್ಯಂಡ್ ಸನ್ ಎಕ್ಸ್ಪೋಜರ್ ಜೊತೆಗೆ ಹಾರ್ಮೋನಲ್ ಚೇಂಜಸ್ಸಿಂದ ಆಗುವಂತಹ ಡಾರ್ಕ್ ಸ್ಪಾಟ್ಸ್ಗಳನ್ನ ಟ್ರೀಟ್ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲೀನಿಂಗ್ ಟರ್ಮರಿಕ್ ಫೇಸ್ ಸೀರಮ್. ಇದು 100% ಆರ್ಗ್ಯಾನಿಕಲಿ ಸೋರ್ಸ್ ಟರ್ಮರಿಕ್ ಆಗಿರೋದ್ರಿಂದ ಇದರಲ್ಲಿ 10% ಗ್ಲೈಕಾಲಿಕ್ ಆಸಿಡ್ ಆ್ಯಂಡ್ 2% ನಯಾಸಿನಮೈಡ್ ಇದೆ. ಇದ್ರ ಫಾರ್ಮುಲಾ ನೋಡೋದಾದರೆ ತುಂಬಾ ಲೈಟ್ ವೆಯ್ಟ್ ಆಗಿದೆ. ಅಷ್ಟು ಕ್ವಿಕ್ಕಾಗಿ ಸ್ಕಿನ್ಗೆ ಅಬ್ಸಾರ್ಬ್ ಆಗುತ್ತೆ. ಜಸ್ಟ್ 2 to 3 ಡ್ರಾಪ್ಸ್ ಆಫ್ ಸೀರಮ್ನ ತೊಗೊಂಡು ಫೇಸ್ ಆಲ್ಸೋ ನೆಕ್ಗೆ ಅಪ್ಲೈ ಮಾಡಬೇಕು. ಹಾಗೆ ಸರ್ಕ್ಯುಲರ್ ಮೋಷನಲ್ಲಿ ಸೀರಮ್ ಅಬ್ಸಾರ್ಬ್ ಆಗೋವರೆಗೂ ಲೈಟಾಗಿ ಮಸಾಜ್ ಮಾಡಿದ್ರೆ ಸಾಕು. ಇದರಿಂದ ನ್ಯಾಚುರಲ್ ಆಗಿ ಡಾರ್ಕ್ ಸ್ಪಾಟ್ಸ್ ರಿಮೂವ್ ಆಗಿ ಫೇಸಲ್ಲಿರೋ ಡಲ್ನೆಸ್ ಕಡಿಮೆ ಆಗುತ್ತೆ. ಆ್ಯಂಡ್ ದಿಸ್ ವಿಲ್ ಗಿವ್ ಯು ವಿಸಿಬ್ಲಿ ಕ್ಲಿಯರ್ ಆ್ಯಂಡ್ ರೇಡಿಯಂಟ್ ಸ್ಕಿನ್. ಸೊ ಈ ಪ್ರಾಡಕ್ಟ್ ನಿಮಗೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೂ ಹಿಮಾಲಯಾಸ್ ವೆಬ್ಸೈಟಲ್ಲೂ ಕೂಡ ಅವೈಲಬಲ್ ಇದೆ. ಇವತ್ತೇ ಹೋಗಿ ಪ್ರಾಡಕ್ಟ್ನ ಚೆಕ್ಔಟ್ ಮಾಡಿ, ಯಾಕಂದರೆ ನಿಮಗೆ ಫ್ಲಾಟ್ 30% ಡಿಸ್ಕೌಂಟ್ ಕೂಡ ಸಿಗುತ್ತೆ. ವೇರ್ ಆರ್ ವಿ ಗೋಯಿಂಗ್? ಟ್ರಿಪ್. ಹೌ ಎಕ್ಸೈಟೆಡ್ ಆರ್ ಯು? ತುಂಬ ಎಕ್ಸೈಟ್ಮೆಂಟ್. ಸೊ ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಚಿನ್ನ ತರಕ್ಕೆ. ನನಗೆ ಚಿನ್ನ ಕೊಡಿಸುತ್ತಂತೆ, ಅದಕ್ಕೆ ಚಿನ್ನದಂತ ಮಾನ್ಯಂಗೆ ಚಿನ್ನ ಕೊಡ್ಸಕ್ಕೆ ಹೋಗ್ತಿರೋದು. ಇವಾಗ ಗೋಲ್ಡ್ ಪರ್ಚೇಸ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದೀವಿ. ನಾನು, ಮಾನ್ಯ ಮತ್ತು ವಿದ್ಯಾಕ್ಕ 3 ಜನನು. ನಾನೇನು ಪರ್ಸ್ನಲ್ ಆಗಿ ತಗೋಬೇಕು ಅನ್ನೋದೇನು ತಲೆಲಿಲ್ಲ ಸದ್ಯಕ್ಕೆ. ಅಲ್ಲಿ ಹೋದ್ಮೇಲೆ ಏನಾದರೂ ಇಷ್ಟ ಆದ್ರೆ ನೋಡೋಣ, ಏನ್ ಚೆನ್ನಾಗಿದೆ, ಏನಾದರೂ ಇಷ್ಟ ಆಗತ್ತೆ ಅಥವಾ ಏನಾದ್ರು ತಗೋಬಿಡ್ಬೋದಾ ಅಂತ. ಲೆಟ್ಸ್ ಗೋ. ಓಕೆ. ಸೊ ಇವಾಗ ಜ್ಯುವೆಲ್ರಿ ಶಾಪಿಂಗಿಗೆ ಅಂತ ಬಂದಿದ್ದೀವಿ. ಓಲೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಇವರಿಬ್ರು. ಆ್ಯಂಡ್ ಇಲ್ಲಿ ಕಾಣ್ತಿದೆಯಲ್ಲ, ಈ ಸರನ ಸದ್ಯಕ್ಕೆ ಸೆಲೆಕ್ಟ್ ಮಾಡಿದ್ದೀವಿ. ಅದಕ್ಕೆ ಮ್ಯಾಚಿಂಗ್ ಓಲೆಯನ್ನು ನೋಡ್ತಿದ್ದೀವಿ. ಆದರೆ ಇದನ್ನು ಕಟ್ ಮಾಡಿಸಿ ಈ ಥರ ಉದ್ದುದ್ದ ಕಾಯಿಲ್ ಹಾಕ್ಕೊಳ್ತಾರೆ. ಇದು ಬೇರೆ ಶೇಪ್ ಇದೆಯಲ್ಲ, ಈ ಶೇಪ್ದನ್ನೇ ಇಲ್ಲಿಗೆ ಹಾಕಿಸ್ಬಿಟ್ಟು ಕೊಡ್ತಾರೆ ಅಷ್ಟೇ. ಅದು ಕೈಲಿ ಎಷ್ಟಾಯ್ತು ಹೇಳೋದ್ರಲ್ಲಿ? ಚೆನ್ನಾಗಿದೆ ಇದು. ನಾನು ಹೇಳ್ದಂಗೆ ಮಾಡಿ ಸಪ್ರೇಟಾಗಿ ತಾಳಿ ಇದು ಮತ್ತು ಅದನ್ನು. ಆಮೇಲೆ ಆಂಟಿ ಬರುತ್ತಲ್ಲ, ಆಂಟಿದ್ರಲ್ಲಿ ಅದೇ ತಗೊಳ್ಳೋಣ. ಕಾರ್ಡೇ ಕಟ್ಟಬೇಕಾಗ್ತದೆ, ಫೋನಲ್ಲಿ ಕಟ್ಟಿದ್ರು. ಅದಕ್ಕೆ ಚೇಂಜ್ ಮಾಡಿಸಿದ್ರೆ ಚೆನ್ನಾಗಿ ಅನಿಸುತ್ತಾ? ಇದು ವೈಟು ಇದು ವೈಟು ಚೆನ್ನಾಗಿ ಅನಿಸಲ್ಲ. ಬಟ್ ಇದು ಹಿಂದೆ ಆಗಲ್ಲ ಮುಟ್ಟಿ. ಆಗಲ್ಲ, ಗೊತ್ತು ನನಗೂ ಆಗಲ್ಲ. ಇದು ಹಿಂದೆಗಡೆ ಚಿಕ್ಕದು ಮಾಡ್ಕೊಡ್ತೀರಾ? ಯಾವುದು ಹಿಂದೆಗಡೆ ಚಿಕ್ಕದು ಮಾಡ್ತಾರೆ, ಬಾಂಬೆ ಬಟ್ ಇದಕ್ಕೆ ಮಾಡ್ತಾರೇನೋ ಗೊತ್ತಿಲ್ಲ, ಬೇರೆ ಹೊಸದಾಗೆ ಮಾಡಿಸ್ಬೇಕು. ಇದನ್ನು ತೆಗೆದು ಮಾಡೋಕ್ಕೋದ್ರೆ ಗಟ್ಟಿ ಬರೋಲ್ಲ. ಇದಕ್ಕೆ ಹಂಗೆ ಹಾಕ, ಹೆಂಗೆ ಹಾಕ್ಸೋದು? ಇದಕ್ಕೆ ಹಂಗೆ ಹಾಕಕ್ಕೆ ಹೇಳು. ನಾನು ಹಾಕೊಂಡು ನನಗೆ ನನಗೂ ಆಗಲ್ಲ. ನನಗೆ ತಿರುಗು. ಇದು ಓಪನ್ ಮಾಡ್ಬೋದು. ಒಂದು ಕಿವಿ ಆಗುತ್ತೆ, ಯಾವಂತ ಗೊತ್ತಿಲ್ಲ. ಒಂದು ಕಿವಿ ಆಗ್ತಿದೆ, ಯಾವ ಕಿವಿ ಅಂತ ಗೊತ್ತಿಲ್ಲ. ಹೌದಾ? ಏನು ತಗೋಬೇಕು ಅಂದ್ಕೊಂಡಿದ್ದೆ? ದಪ್ಪ ಇದೆ, ಆಗಲ್ಲ.
ಇಡ್ಸಲ್ಲ ಬಿಡು, ತುಂಬ ಚಿಕ್ಕದು. ಸುಮ್ಮನೆ ಆ ಥರ ರೂಢಿ ಮಾಡಿಲ್ಲ. ಇದು ಫೈನಲ್ ಆಗಿ ಸೆಲೆಕ್ಟ್ ಮಾಡಿದ್ದೀವಿ. ಅದು ಆಮೇಲೆ ಚೆನ್ನಾಗಿಲ್ಲ ನಂಗೆ ಗೊತ್ತಿಲ್ಲ. ವಿದ್ಯಾಭ್ಯಾಸ ಸೆಲೆಕ್ಟ್ ಮಾಡಿ ಆಮೇಲೆ ಚೆನ್ನಾಗಿಲ್ಲ ಅಂದರೆ ನನ್ನ ಮೇಲೆ ಗೂಬೆ ಕೂರಿಸಿದ್ರೆ ಅದೇ ನಾನೇ ಹಾಕತ್ತೀನಿ ಅಷ್ಟೇ. ಆಮೇಲೆ ಓಕೆ ಅಲ್ಲ? ಆಯಿತು. ಕಾಸು ಹೋಗ್ತಿದೆ. ಲೆಟ್ಸ್ ಗೋ. ಗೈಸ್ ಮಾನ್ಯ ನನಗೆ ಅವಳು ಕೆಲ್ಸಕ್ಕೆ ಹೋದ್ಮೇಲೆ ಬಂದು ಎಲ್ಲಿದೆಯಲ್ಲ ಈ ಲೈನಲ್ಲಿರೋದು ಫಸ್ಟು ಪೂರ್ತಿ ಕೊಡಿಸ್ತಾಳೆ ಅಲ್ವಾ ಮಾನ್ಯ? ಕುಡಿಸ್ತೀನಿ. ಹೇಳಕ್ಕೇನು ಅಂತೀಯಲ್ಲ? ಕೆಳಗಡೆ ಇರೋದೇ ಕೊಡಿಸ್ತೀನಿ ಸುಮ್ಮನೆ. ಕೆಳಗಡೆ ಇರೋದೇ ಕೊಡಿಸ್ತೀನಿ ಸುಮ್ಮನೆ. ನೀನ ದೊಡ್ಡದು. ನೀನಾ? ನಿನ್ನ ಮದುವೆ ನೀನಾ? ನನಗೆ ಕೇಳಿದ್ರೆ ಹಂಗೆ ನಾನೇನು ಮದುವೆಗೆ ಏನು ತಲೆ ಕೆಡಿಸಿ ಗೋಲ್ಡ್ ಮಾಡಿಸ್ಕೊಳ್ಬೇಕಿಲ್ಲ. ನನ್ನನ್ನು ಕೇಳಿದ್ರೆ ಅವ್ರು ಕುಡಿಸ್ತೀನಿ ಅಂತಿದ್ದಾರೆ. ಹಾಂ ಕರೆಕ್ಟ್. ಬ್ಯಾಗ್ ಕೊಟ್ರೆ ಇನ್ನೊಂದು ಬ್ಯಾಗ್ ಇದೆಯಾ ಅಂತ ಕೇಳ್ತಾಳೆ. ಇನ್ನೊಂದು ಬ್ಯಾಗಲ್ಲ, ಅದಕ್ಕೆ ಯಾಕೆ ಮೊನ್ನೆ ಡಾಕ್ಟ್ರು ನಿನಗೆ ಅಮ್ಮ ಅಂತ ಹೇಳಿದ್ದು. ಏನಾಯ್ತು ಇವಾಗ? ಪ್ಲಸ್ ಆಯಿತು ಶಾಪಿಂಗ್ 1 ಲಕ್ಷ ಪ್ಲಸ್ ಆಯಿತು. ಅದೇ ಎಷ್ಟು ಬಂತು ಅದೇ ಬೇಜಾರು. ಬಟ್ಟೆ ಗಿಟ್ಟೇನೋ ಅಥವಾ ಇನ್ನೇನೋ ತಗೊಳಕ್ ಹೋಗಿದ್ರೆ ಎಷ್ಟೊಂದು ಬಂದಿರೋದು ಹೇಳು. ಅದಕ್ಕೆ ವಾಪಸ್ ದುಡ್ಡು ಕೊಡ್ತಿದ್ರ ನಿಮಗೆ? ಅದೇ ಬೇಜಾರು. ಮುಗೀತು ಶಾಪಿಂಗ್. ನಿನಗೆ ಮಾನ ಗೈಸ್ ನೋಡಿ ಗೈಸ್, ಮಾನ್ಯಂಗೆ ಪಾಪ ಹುಷಾರಿರ್ಲಿಲ್ಲ. ಹುಷಾರಾಗಿದ್ದೀನಿ, ಏನೂ ಆಗಿಲ್ಲ. ಡೌಗಳು ಕೈ ತೋರ್ಸು, ಗಂಟು ತೋರ್ಸು. ಗಂಟು ಏನ್ ಗಂಟು? ನೆನ್ನೆದಾನೆ ಮಾತ್ರ ಮುಗಿದಿದೆ ಅಷ್ಟೇ. ನೆನ್ನೆ ತಾನೇ ಮಾತ್ರ ಮುಗ್ದಿರೋದು. ಏನು ಆಗಿಲ್ಲ. ತಲೆಲಿರ್ಲಿ. ಕಾಲೇಜ್ಗೆ ಹೋಗಿ ಎಷ್ಟು ದಿನ ಆಯ್ತು? ನಾಳೆ ಹೋಗ್ತೀನಿ ಅಂದ್ರೂ ಬಿಡ್ತಿಲ್ಲ ಕಾಲೇಜಿಗೆ ಹೋಗಕ್ಕೆ. ನಾನು ಏನ್ ಮಾಡ್ಲಿ? ಅದಕ್ಕೆ ಮಳೆಯಲ್ಲಿ ಸುತ್ತಾ ಇದ್ದಾಳೆ. ರೋಡ್ ಸೈಡ್ ಎಲ್ಲ ಆರಾಮಾಗಿ ಹೋಗೋಣ ಅಂತ ಬಂದಿದ್ದಾಳೆ. ಗೋಲ್ಡ್ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಏನಾದ್ರು ಶಾಪಿಂಗ್ ಮಾಡ್ಲಿ. 1 ಲಕ್ಷ ಏನು ಕಮ್ಮಿ ಅಂತೀನಿ. ಕಮ್ಮಿ ಅಂತ ಹೇಳ್ತಿಲ್ಲ, ನಾ ಹೇಳಿದ್ದು ಅಂದ್ರೆ ಈ ಸರಿ ಕಮ್ಮಿ ಆಯ್ತಲ್ಲ ಇದು. ಏನಂದ್ರೆ ನಾವು ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಬಂದು ಇಲ್ಲಿ ಕಾಣಿಸ್ತಿದ್ಯಾ ಮಳೆ ಬರ್ತಾ ಇದೆ, ಸಖತ್ತಾಗಿದೆ ವೆದರು. ಸೊ ಈಗ ಇಲ್ಲಿ ಬಂದು ಏನಾದ್ರು ತಿನ್ನೋಣ ಅಂತ ಹೇಳಿ ಗೋಬಿ ವಿತ್ ನೂಡಲ್ಸ್ ಹೇಳಿದ್ವಿ. ಮಾನ್ಯನ ಬೈಕೆ ಈಡೇರ್ಸೋಣ ಅಂತ ಬಂದಿದ್ದೆ. ಅವಳು ಆಲ್ಮೋಸ್ಟ್ ಗೈಸ್ ಎಷ್ಟು ಅಂದ್ರೆ ಒಂದು 10 days ಇಂದ ಮಲಗಿದಾಳೆ. ಡೆಂಗ್ಯೂ ಆಗಿತ್ತು, ಅದಕ್ಕೆ ಮುಂದೆ ಕೂರ್ಸಿದ್ವಿ. ಪೇಷಂಟ್ಸ್ ಎಲ್ಲ ನಾವು ಮುಂದೆ ಶಿಫ್ಟ್ ಮಾಡ್ತೀವಿ. ಇಷ್ಟು ದಿನ ನಾನು ಕುತ್ಕೊಳ್ತಾ ಇದ್ವಿ. ಇವಾಗ ಟೈಮು 9 ಗಂಟೆ. ಇವಾಗ ಮೂವಿ ನಂಗೆ ನಿದ್ದೆ ನಿದ್ದೆ ಬರ್ತಿದೆ. ಮೂವಿನೇ ನೋಡ್ತೀನೋ ನಿದ್ದೆನೇ ಮಾಡ್ತೀನೋ. ಅಲ್ಲಿ ನಿದ್ದೆ ಮಾಡಂಗಿಲ್ಲ. ಈಗ ನಮ್ಮ ಮನೆಯಿಂದ ಹೋಗಿ ನನ್ನ ಮಾನ್ಯನೂ ನಿದ್ದೆ ಬರ್ತಿದೆ ಅಂತಿದ್ಲು. ಇಲ್ಲ ಬರ್ತಿತ್ತು, ಅದೇ ಇವಾಗ ಮಳೆ ಬೇರೆ ಬರ್ತಿದೆ ಆಚೆ. ನಿದ್ದೆ ಹೋಗಿ ಅದು ಸಾಯಂಕಾಲ ಚೆನ್ನಾಗಿ ತಿಂದ್ವಲ್ಲ, ಅದಕ್ಕೆ ನಿದ್ದೆ ಬರ್ತಾ ಇದೆ. ಸೊ ಮೂವಿ ನೋಡಕ್ಕೆ ಹೊರಟು. ನನ್ನ ಜೊತೆ ಇದ್ದಾರೆ ಮಾನ್ಯ ಅವರು. 9 ಗಂಟೆಗಿರೋದು, 9:01 ಆಯ್ತು ಆಲ್ರೆಡಿ. ಇನ್ನು ಇವಳು ಗಾಡಿ ಒಳಗೆ ನಿಲ್ಲಿಸಿ ಲಾಕ್ ಮಾಡಿ ಖಂಡಿತ ಬೇಗ ಹೋಗಿಲ್ಲ. ಅಕ್ಕ ವಿದ್ಯಾಕ್ಕ, ಅಕ್ಕ ಇವತ್ತೇ ಫಿಲಮು. ಅಲ್ಲ ಇವತ್ತೇ ಬನ್ನಿ, ಅಟ್ಲೀಸ್ಟ್ ರೀಸನ್ ಹೇಳ್ಬಿಡಿ ಹೋಗ್ಲಿ. 9 ಗಂಟೆ ಮಂಗಿ 9:15 ಆಮೇಲೆ ಗೋ ಚಲೋ. 9:01 ಇನ್ನೊಂದ್ ಸ್ವಲ್ಪ ಹೊತ್ತು ಹೋದ್ಮೇಲೆ ನೆನ್ಪಿಸ್ಕೊ. ಮಾನ್ಯ ಯಾಕೆ ಗುಬ್ಬಚ್ಚಿ ತರ ಗುಬ್ರ ಕಟ್ ಕೂತವಳೆ? ಯಾಕೆ ಮಾನ್ಯ? ಕತ್ಲೆ ಆಗಿದೆ ಏನ್ ಕಾಣ್ತವಳೆ ನೋಡಿ. ಜ್ವರ ಏನಾದ್ರು ರಿಪೀಟ್ ಆಗ್ತೈತಾ ಕೇಳಿ. ಮತ್ತೆ ಬರ್ತಿದೇನೆ ಜ್ವರ? ತಿರ್ಗು ಹೋಗದ ಏನು ಮನೆಗೆ ಹೋಗದ? ಹೋಗ್ಬೇಕು ಅವಳು. 10 ದಿನ ನಿದ್ದೆ ಮಾಡಿ ಫಿಲಮ್ ನೋಡ್ಲೇಬೇಕು ಅವಳು ಅಲ್ಲ ಮಾನ್ಯ. ಅದಕ್ಕೋಸ್ಕರನೇ ಮಾರ್ನಿಂಗೋಸ್ಕರ ಹೋಗ್ತಾ ಇರೋದಪ್ಪ, ನಮ್ಗೇನಿಲ್ಲ. ನಿಜವಾಗ್ಲು ಮಾರ್ನಿಂಗೋಸ್ಕರನೇ ಹೋಗ್ತಾ ಇರೋದು ನಾವು. ಮಾನ್ಯ ಫಿಲಮ್ ನೋಡ್ಲಿಲ್ಲ ಅಂದ್ರೆ ನಾವು ನೋಡಲ್ಲ ಗೈಸ್, ಅಷ್ಟೇ. ನಾನ್ ಕಾಣ್ತಿದ್ದೀನೋ ಇಲ್ವೋ? ಮಾನ್ಯ ಫಿಲಮ್ ನೋಡ್ಲಿಲ್ಲ ಕಾಣಿಸ್ತಾ ಇರೋದು. ಮಾನ್ಯ ಫಿಲಮ್ ನೋಡ್ಲಿಲ್ಲ ಅಂದ್ರೆ ನಾವು ನೋಡಲ್ಲ.
ಇಷ್ಟ ಆಯ್ತು. ಎಷ್ಟು ಮಳೆನೇ ಹೊರಟೋಗಿದೆ ಮೂವಿ ಮುಗಿಸ್ಕೊಂಡ್ ಬರೋ ಅಷ್ಟೊತ್ತಿಗೆ. ಮಳೆ ಬರ್ತಿತ್ತ ಮಾನ್ಯ? ಮರ್ತೋಗಿದೀಯಾ? ನಾವು ಸ್ನಾಕ್ಸ್ ತಿನ್ನಕ್ ಹೋದಾಗ ಮಳೆ ಬರ್ತಾ ಇತ್ತು. ಮೂವಿ ಸಕ್ಕದಾಗಿತ್ತು. ಸಕ್ಕದಾಗಿತ್ತ? ಸೂಪರ್ ಮ್ಯಾನ್ ತರ ತೆಗ್ದಿದ್ದಾರೆ. ಅಂದ್ರೆ ನಾವು ಅದೇ ಮಲ್ಕೊಳ್ಳಿಲ್ಲ ಹೋಗಿ ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೋಬೇಕು. ಹೌದು, ನಾವು ಮಲ್ಕೊಂತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದು, ಬಟ್ ಮಲ್ಕೊಳ್ಲಿಲ್ಲ. ಕಣ್ಣಿಗೆ ಹೊಡಿತಾ ಇದೆ, ಬಿಟ್ಟಿದ್ದೀನಿ. ಇವಾಗ ಮೂವಿ ಮುಗೀತು, ಟೈಮು 11:15 ಎಷ್ಟೋ ದಿನ ಆದಮೇಲೆ ನಾವು ಮೂವಿಗೆ ಹೋಗಿದ್ದು. ಚೆನ್ನಾಗಿತ್ತು ಮೂವಿ, ಬಗ್ಗೀರಾಗಿ ಹೋಗಿದ್ವು. ಸೊ ಎಲ್ರಿಗೂ ಮೂವಿ ಇಷ್ಟ ಆಯಿತು. ಆ್ಯಂಡ್ ಇವಾಗ ಹೋಗಿ ಮನೆಗೆ ಮಲ್ಕೊಳ್ಳೋದು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್, ಗುಡ್ ನೈಟ್.